ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಮೀರ್ ಅಹಮದ್ ಖಾನ್ಗೆ ಬಿಗ್ ಶಾಕ್ ಕೊಟ್ಟ ಚಿಕ್ಕಬಳ್ಳಾಪುರದ ರೈತರು. ಯಾವ ರೀತಿ ನೋಡಿ ಸತ್ಯ ಬಟ ಬಯಲಾಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಗಲಾಟೆನೇ ಆಗ್ಬಿಟ್ಟಿದೆ. ಜಮೀರ್ ಅಹಮದ್ ಖಾನ್ ಅಲ್ಲಿಗೆ ಭೇಟಿ ಕೊಟ್ಟ ಸಮಯದಲ್ಲಿ ಮತ್ತೆ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ರೈತರನ್ನೇ ಏಕವಚನದಲ್ಲಿ ಮಾತನಾಡಿಸಿದ್ರ ಜಮೀರ್ ಅಹಮದ್ ಖಾನ್. ಅಲ್ಲಿ ಯಾವ ರೀತಿ ಜಟಾಪಟಿ ಆಗಿದೆ ಅಂದರೆ, ಜಮೀರ್ ನಿಮ್ಮ ಕಾರಣದಿಂದಾಗಿ ನಮಗೆ ಇವತ್ತು ಅನ್ಯಾಯ ಆಗಿದೆ ಅಂತ ರೊಚ್ಚಿಗೆದ್ದಿದ್ದಾರೆ. ಆಡಿಯೋ ಬ್ಲಾಸ್ಟ್ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಭಾವಿ ಮಿನಿಸ್ಟರ್ ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿಯ ಆಡಿಯೋ ಬ್ಲಾಸ್ಟ್ ಆಯಿತು. ಈಗಿನ ಕಾಲದ ರಾಜಕಾರಣಿಗಳಿಗೆ ಈ ಕೋಟಿ ಕೋಟಿ ಲೆಕ್ಕ ಎಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ. 100 ಕೋಟಿ ದೊಡ್ಡ ಹಗರಣ ಆದ್ರೆ ಮಾತ್ರ ತಿರುಗಿ ನೋಡ್ತಾರೆ. ಆದರೆ ರೈತರಿಗೆ ಆದ ಮೋಸ ಇದು. ನಮ್ಮ ಕನ್ನಡದ ರೈತರಿಗೆ ಯಾವುದೋ ಪಕ್ಕದ ತೆಲಂಗಾಣದ ವ್ಯಾಪಾರಿಗಳು ಬಂದು ದೊಡ್ಡ ಮೋಸ ಮಾಡಿ ಹೋಗಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿತು. ಅವರು ತನ್ನ ಆಪ್ತರು, ನನ್ನ ಸಂಬಂಧಿಕರು ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತ ಅಲ್ಲಿನ ಪೊಲೀಸ್ಗೆ ಇಲ್ಲಿ ದೊಡ್ಡ ಮಿನಿಸ್ಟರ್ ಪ್ರಭಾವಿ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರು ಡೀಲ್ ಮಾಡೋಕೆ ಹಿಡಿದಿದ್ದಂಥ ಆಡಿಯೋ ಬ್ಲಾಸ್ಟ್ ಆಯಿತು. ಹೌದು, ಅದು ನಂದೇ ಅಂತ ಒಪ್ಕೊಂಡಿದ್ದಾರೆ ಮಿನಿಸ್ಟರ್. ನಾನು ಏನು ಹೇಳಿದೆ, ಮಾತಾಡಿಸಿ ಕಳಿಸಿ ಅಂತ ಹೇಳಿದೆ ಅಷ್ಟೇ, ಅದರಲ್ಲಿ ತಪ್ಪೇನಿದೆ. ಯಾರಾದರೂ ಬಂದು ಹೆಲ್ಪ್ ಮಾಡಿ ಅಂದರೆ ಹೇಳ್ತೀವಪ್ಪ ಅಂತಾರೆ. ಮೊದಲನೇದಾಗಿ ಜಮೀರ್ ಅವ್ರ ಆಡಿಯೋ ಹೌದು ಅನ್ನೋದು ಖಚಿತ ಆಯಿತು. ಅಲ್ಲಿಗೆ ರೈತರಿಗೆ ಅನ್ಯಾಯ ಆಗ್ತಿದ್ರು, ಕೋಟ್ಯಾಂತರ ರೂಪಾಯಿ ಮೋಸ ಆಗಿದ್ರು ಕೂಡ ಪಕ್ಕದ ರಾಜ್ಯದ ತಮ್ಮ ಸಂಬಂಧಿಗಳು ಅನ್ನೋ ಕಾರಣಕ್ಕೆ ವ್ಯಾಪಾರಿಗಳನ್ನು ಅಲ್ಲೇ ಮಾತಾಡಿಸಿ ಡೀಲ್ ಮಾಡಿಸಿ ಕಳಿಸಿ ಬಿಟ್ಟು ಕಳಿಸಿ ಅನ್ನೋ ರೀತಿಯಲ್ಲಿ ಜಮೀರ್ ಅವರು ಪೊಲೀಸ್ ಜೊತೆಗೆ ಮಾತನಾಡಿದ್ದು ಹೌದು ಅಂತಾಯಿತು. ಆದರೆ ಹಂಗಲ್ಲ ನನ್ನ ಮಾತಿನ ಅರ್ಥ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಮೇಲೆ ಜಮೀರ್ ಅಹಮದ್ ಖಾನ್ ಅವ್ರು ಹೇಳೋದು, ನೀವು ಬಂದು ಕೇಳಿದ್ರು ಸಹಾಯ ಮಾಡ್ತೀವಿ ಅಂತ. ಯಾರಾದರೂ ಬಂದು ಕೇಳಿದ್ರೆ ಸಹಾಯ ಮಾಡಲ್ವಾ? ಸುಮ್ಮನೆ ಇಲ್ಲ ಅಂತ ಹೇಳಿ ಕಳ್ಸೋಕ್ಕಾಗತ್ತಾ? ಸಹಾಯ ಮಾಡಿ ಅಂತ ಬಂದಾಗ ಸಹಾಯ ಮಾಡ್ತೀವಪ್ಪ, ನಾನು ಹೇಳಿದ ತಕ್ಷಣ ಎಲ್ಲ ಆಗ್ಬಿಡತ್ತಾ ಅಂತಾರೆ ಜಮೀರ್ ಅಹಮದ್ ಅವರು. ಈಗ ಅಲ್ಲಿ ಬಿಟ್ಟು ಕಳಿಸಿದ್ದಾರೆ. ಆದರೆ ಕೋರ್ಟ್ ಮೂಲಕ ಆಗಿರೋದು, ನಾನೇನು ಮಾಡಿಲ್ವಲ್ಲ ಅಂತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಈಗ ಆ ತೆಲಂಗಾಣ ಮೂಲದ ವಂಚಕರು ಬಚಾವಾಗಿದ್ದಾರೆ ಅನ್ನೋದೇ ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೆಂಗಾದರೂ ಮಾಡಿ ಅವ್ರನ್ನ ಬಗ್ಸಿ ದುಡ್ಡು ತೊಗೊಳ್ತಿದ್ವಿ, ಆದರೆ ಅಷ್ಟೊತ್ತಿಗೆ ಇವರು ಮಧ್ಯಪ್ರವೇಶ ಮಾಡಿ ಜಮೀರ್ ಅವರು ರೈತರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅಂತ. ಈಗ ಅಲ್ಲಿನ ವ್ಯಾಪಾರಸ್ಥರಿಗೆ ಲಾಸ್ ಆಗಿದೆ. ಅವ್ರ ಮನೆ ಮುಂದೆ ರೈತರು ಬಂದು ನಿಂತಿದ್ದಾರೆ. ರೈತರಿಗೂ ಅನ್ಯಾಯ, ನಮ್ಮ ಕರ್ನಾಟಕದ ವ್ಯಾಪಾರಸ್ಥರಿಗೂ ಅನ್ಯಾಯ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇದೆಲ್ಲ ಗೊತ್ತೇ ಇಲ್ವಾ, ನಮ್ಮ ಜನ ಅನ್ನುವಂಥ ಕಿಂಚಿತ್ ಕರುಣೆ ಇಲ್ವಾ ಅನ್ನೋ ಆಕ್ರೋಶ ಸಿಡಿತು. ಅಲ್ಲಿ ಹೋಗಿದ್ರು ಅವ್ರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಜಮೀರ್ ಅಹಮದ್ ಬರ್ತಾ ಇದ್ದ ಹಾಗೆ ಶಾದಿ ಮಹಲ್ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅವರು. ಸಿಕ್ಕಾಪಟ್ಟೆ ಆಕ್ರೋಶ ಸಿಡಿದಿದೆ. ಅಲ್ಲಿನ ವ್ಯಾಪಾರಿಗಳು ಮತ್ತೆ ಜನ ಎಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿ ಉಗ್ಗಿದ್ದಾರೆ. ರಾಮಕೃಷ್ಣ ಅನ್ನೋರು ರಕ್ತದಲ್ಲಿ ಬರ್ಕೊಂಡು ನನ್ನ ಸಾವಿಗೆ ನೀವೇ ಕಾರಣ, ಜಮೀರ್ ಅಹಮದ್ ಖಾನ್ ಮತ್ತು ಅಲ್ಲಿನ ವ್ಯಾಪಾರಸ್ಥರ ಕಾರಣ ತೆಲಂಗಾಣದವರು ಅಂತ ಬರ್ಕೊಂಡು ನ್ಯಾಯ ಕೊಡಿಸ್ತೀರಾ ಇಲ್ವಾ ಅಂತ ತೀವ್ರ ವಾಗ್ವಾದ ಆಗಿದೆ. ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ. ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಜೋರಾಗಿ ಕೇಳಿಸ್ಕೊಳ್ತೀಯೋ ಇಲ್ವೋ ಅನ್ನೋ ರೀತಿಯಲ್ಲಿ ದಬಾಯಿಸಿದ್ದಾರೆ. ಜಟಾಪಟಿ ಆಗಿದೆ. ಅಲ್ಲಿನ ಪಾಪ್ಕಾರ್ನ್ ವ್ಯಾಪಾರಿಗಳು ಎಲ್ಲ ಆಕ್ರೋಶ ಹೊರಹಾಕಿದ್ದಾರೆ. ನೀವು ಮಧ್ಯಪ್ರವೇಶ ಒಂದು ಮಾಡದೇ ಇದ್ದಿದ್ರೆ ಕಥೆನೇ ಬೇರೆ ಇರ್ತಿತ್ತು ಅಂತ. ರೈತರಿಗೆ ಅನ್ಯಾಯ ಆಗೋದಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ, ಪೂರ್ತಿ ಲೆಕ್ಕಾಚಾರ ಮಾಡಿ ಸೆಟ್ಲ್ ಮಾಡಿ ಅಂತ ನಾನೇ ಹೇಳಿದ್ದೀನಿ, ನಾಳೆ ಬರೋಕ್ಕೆ ಹೇಳಿದ್ದೀನಿ ಅಂತ ಈಗ ಹೇಳ್ತಾರೆ. ಈಗ ನಾಳೆ ಸೆಟ್ಲ್ಮೆಂಟ್ ಮಾಡೋಕ್ಕೆ ತನ್ನ ಆಪ್ತರಿಗೆ ಕರೆಸ್ತಿದ್ದಾರೆ ಜಮೀರ್ ಅಹಮದ್ ಅನ್ನೋದು ಬಂದ್ ಮಾಡಿಕೊಟ್ಟ ಮೇಲೆ ನಿಜ. ಸರಿ, ಬಾಯಿ ಮಾತಿಗಾದರೂ ಈಗ ಹಿಂಗೆ ಹೇಳ್ತಿದ್ದಾರಲ್ಲ, ಆಡಿಯೋ ಔಟ್ ಆಗಿದ್ದಕ್ಕೆ ಈಗ ಸೆಟ್ಲ್ಮೆಂಟ್ ಮಾಡೋಕ್ಕೆ ಕರೆದಿದ್ದೀನಿ ಅಂತಾರೆ. ಅವತ್ತೇ ಅದನ್ನೇ ಮಾಡಿಬಿಟ್ಟಿದ್ರೆ ನಮ್ಮ ಕರ್ನಾಟಕದ ರೈತರಿಗೆಲ್ಲ ಅನ್ಯಾಯ ಮಾಡಬೇಡ್ರಪ್ಪ, ನೀವು ಸಂಬಂಧಿ ಆದ್ರೇನು ಇನ್ನೊಬ್ಬರಾದ್ರೇನು ಮೊದಲು ಬಂದು ಸೆಟ್ಲ್ ಮಾಡ್ಕೊಂಡು ಹೋಗಿ ಅವ್ರಿಗೆ ರೈತರಿಗೆ ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ಬೇಕಿತ್ತು. ಪೊಲೀಸರ ಜೊತೆ ಡೀಲ್ಗಿಳಿದಿದ್ದು ಯಾಕೆ ಅಲ್ವಾ? ಸಿಂಪಲ್ ಪ್ರಶ್ನೆ. ಈಗ ಜನಾನೇ ರೊಚ್ಚಿಗೆ ಎದ್ದಿದ್ದಾರೆ.
ನ್ಯಾಯ ಕೊಡಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ನೀವು ನ್ಯಾಯ ಕೊಟ್ಟೆ ಕೊಡ್ತಾರೆ. ಯಾವನಿದ್ರು ಅನ್ಯಾಯ ಯಾರು ಮಾಡಲ್ಲ. ಹೇಳ್ರಿ, ಕೇಳಕ್ಕೆ ಕೇಳಿ. ಇದು ನನ್ನ ನೆಂಟನ, ನನ್ನ ರಿಲೇಷನ್ನ, ನನ್ನ ತಮ್ಮನ, ಯಾರೋ ಬಂದು ಹೇಳಿದ್ರು. ಈಗ ಸರ್ಕಾರದಲ್ಲಿ ಇರೋದು ಜನಗಳು ಬಂದು ನಾವು ಹೇಳಿದ್ರು ನಾವು ಕೇಳ್ತೀವಿ. ನಾನು ಸಬ್ ಇನ್ಸ್ಪೆಕ್ಟರ್ ಏನಂತ ಕೇಳಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಏನಂತ ಹೇಳಿದೆ ನಾನು, ನೋಡ್ರಿ ಯಾರೋ ಅಕ್ಬರ್ ಅಂತ ಬಂದಿದ್ದು ಕರ್ಮ ಬಂದಿದ್ದಲ್ಲ ಹೈದರಾಬಾದ್ ನಿಜ ಅವನು ಕೂತ್ಕೊಂಡು ಮಾಡಿ ಅಂತ ಹೇಳಿರೋದು. ಮತ್ತೆ ನಾನು ನೆಂಟನ ಅವನು ಇಲ್ಲಮ್ಮ, ನನ್ನ ರಿಲೇಷನ, ನನ್ನ ಜೊತೆ ಮಾಡ್ತೀವಿ. ಅನ್ಯಾಯ ಯಾರಿಗೂ ಮಾಡಲ್ಲ ನಾವು, ಯಾರಿಗೂ ಅನ್ಯಾಯ ನಾವು ಮಾಡಲ್ಲ. ಮಕ್ಕಿದ್ರೆ ಮತ್ತೆ ಸಿಗ್ತಾರೆ, ಮಕ್ಕಿದ್ರೆ ಮತ್ತೆ ಸಿಗ್ತಾರೆ. ರಾಮಕೃಷ್ಣ ಅವರು ಬಂದಿದ್ರು. ಈಗ ರಾಮಕೃಷ್ಣ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು. ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ. ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಾವ್ ಬರ್ತಾರೆ. ಯಾರೋ ತಬರ್ ಅಂತವ್ರು ಬಂದ್ರು, ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ. ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು. ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗ್ಬಿಡಿ, ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನ್ ಹೇಳಿದ್ದೀನಿ ನಾನು. ನೋಡ್ರಿ, ಯಾರೋ ಅಕ್ಬರ್ ಅಂತ ಇದಾರಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟು ಅಷ್ಟಿಲ್ಲ, ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಆಮೇಲೆ ಅಕ್ಬರ್ ಲೋಕಲ್ ಚಿಕ್ಕಬಳ್ಳಾಪುರ, ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರನೇ. ಈಗ ನಮ್ ತಾವ್ ಬರ್ತಾರೆ ಸಹಾಯಕ್ಕೆ, ನಸೀರ್ ಅಹಮದ್ ಸಾಹೇಬ್ರ ತಾವ್ 1000 ಜನ ಬರ್ತಾರೆ, ನಮ್ ತಾವ್ ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಬಿಡಿ ಅವನ್ನ, ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹಂಗೇನಾದ್ರು ಹೇಳಿದ್ದೀನಿ ನಾನು. ಈಗ ಅವ್ರು ತಗೊಂಡಿದ್ರೆ ಕೊಳ್ಳೇಬೇಕು. ಈಗ ತಗೊಂಡಿಟ್ಟಿದ್ರೆ, ಈಗ ರಾಮಕೃಷ್ಣ ಅದೇ ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ. ಅವನೇನಾದ್ರು ಅಕ್ಬರ್ ತಗೊಂಡಿಗೆ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅಂತೆಲ್ಲ. ಅವ್ನು ದುಡ್ಡು ತಗೊಂಡಿರೋ ನಿಜ, ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ನೀವು ಮಾತಾಡಿದ್ರೆ ಕೇಳಿಸ್ಕೊಂಡ್ರಿ. ಒಂದೇ ಒಂದು ನಿಮಿಷ, ತಾವು ಮಧ್ಯ ಪ್ರವೇಶ ಮಾಡಿದ್ದಕ್ಕೆ ಆರೋಪಿ ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿ ಇದ್ದಂತೆ. ಒಂದ್ ನಿಮಿಷ ಗುರುಗಳೇ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ? ಈಗ ಅವನು 10 ದಿನ ಸ್ಟೇಷನ್ ಅಲ್ಲಿ ಇದ್ದ, ಕೋರ್ಟ್ಗೆ ಹೋದ, ಕೋರ್ಟ್ ಇಂದ ಬೇಲ್ ತಗೊಂಡ, ಬೇಲ್ ತಗೊಂಡು ಆಚೆ ಬಂದಿರೋದು. ಈಗ ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಆ ವ್ಯಕ್ತಿ ಮಾತಾಡ್ತಿರೋಂತ ಮಾತೇನು ಗೊತ್ತಾ ಸರ್, ನಾನು 2 ಕೋಟಿ ನಾನು ಅವ್ರಿಗೆ ಕೊಡಬೇಕು, ನನ್ನ ಜೈಲಿಗೆ ಹಾಕ್ಸಿ ನಾನು ಕೊಡಲ್ಲ, ಈಗ ಏನ್ ಮಾಡ್ಕೊತಾರೆ ಅವ್ರವ್ರದ್ದು ವ್ಯವಹಾರ ನಾನೇನ್ ಮಾಡಕ್ಕಾಗ್ತದೆ ಸರ್? ಬಂದಿದ್ರು, ಈಗ ನೀನ್ ಬರ್ತೀಯ ಬ್ರದರ್, ಯಾರ್ಗನ ನೀನ್ ಕರ್ಕೊಂಡ್ ಬರ್ತೀಯ ಸರ್? ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್. ನಾನು ಹೇಳಲ್ಲ ಅಂತ ಹೇಳಕ್ಕಾಗ್ತದ? ಅವ್ರು ಏನಾರ ಆಮೇಲೆ ರೈತರು ಅನ್ನದಾತರು, ರೈತರಿಗೆ ಅನ್ಯಾಯ ಮಾಡೋದು ನಿಮಿಷ, ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತ್ರಿ ಅವರು, ಅವ್ರನ್ನ ಮಾಡಕ್. ಅವ್ರ ರೈತರು ಅಂತಾನು ಗೊತ್ತಿಲ್ಲ ನನಗೆ, ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ. ಅವ್ರು ಏನಂದ್ರು, ದುಡ್ಡು ಕೊಡ್ಬೇಕಾಗಿರೋದು ನಿಜ, ಅವ್ರು ಹೇಳಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು. ಈಗ ಹೇಳಿದ್ದೀನಿ ನಾನು, ನಮ್ಮ ಆಂಜನೇಯ ಹೇಳಿದ್ದೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ, ಈಗ ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದ್ ಬೇಡ, ಅವ್ರನ್ನ ಕರೆಸ್ಬೇಕು, ಪೂಂತಿ ಅದ್ ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ. ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ ನಾನು. ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ. ಆಂಜನೇಯ ಅವ್ರಿಗೆ ಜವಾಬ್ದಾರಿ ವಹಿಸ್ತೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ ನಾನು, ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವ್ರು ಮಧ್ಯ ವಹಿಸ್ಕೊಂಡು ಯಾರು ಏನು ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ, ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ ಬಿಡಲ್ಲ. ಜಮೀರ್ ವಿರುದ್ಧ ಅಲ್ಲಿ ದೊಡ್ಡ ಜಟಾಪಟಿನೇ ಆಗ್ಬಿಟ್ಟಿದೆ.
ಕೋಟ್ಯಾಂತರ ರೂಪಾಯಿ ಹಣ ನಷ್ಟ ಮಾಡಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ವಿರುದ್ಧವೇ ಉದ್ದಟತನ ಮೆರೆದಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು. ಮತ್ತೆ ಈಗ ಹೋಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಏಕವಚನದಲ್ಲಿ ಮಾತಾಡಿ ಅನ್ನೋ ಆಕ್ರೋಶ ಕೂಡ ಸಿಡಿದಿದೆ. ಜೋಳ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಕೊಡದೆ ವಂಚನೆ ಮಾಡಿದವರ ವಿರುದ್ಧ ನೀವು ಮಾತನಾಡಬೇಕಿತ್ತು. ಈ ರಾಜ್ಯದ ಸಚಿವರಾಗಿ, ಇಲ್ಲಿನ ಅನ್ನ ನೀರು ಓಟು ಪಡ್ಕೊಂಡವರಾಗಿ ಅನ್ನೋದು ಆಕ್ರೋಶ. ಅದ್ರ ಬದಲಾಗಿ ವಂಚಕರಿಗೆ ನೀವು ಡೀಲ್ ಮಾಡೋಕೆ ನಿಂತ್ರ ಅಂತ. ಹಾಗಾಗಿ ನೀವು ಮಧ್ಯೆ ಬಂದಿದ್ದಕ್ಕೆ ಇವತ್ತು ಹಣ ಕೈ ತಪ್ಪೋಗಿದೆ. ಇಲ್ಲ ನಮ್ಮ ಕೈಗೆ ಬರೋದಿತ್ತು ಅಷ್ಟೊತ್ತಿಗೆ ನೀವು ಬಂದ್ರಿ. PSI ಜಗದೀಶ್ ಜೊತೆಗೆ ಜಮೀರ್ ಅಹಮದ್ ಮಾತಾಡಿದ ಆಡಿಯೋ ನೀವೆಲ್ಲ ಕೇಳಿಸ್ಕೊಂಡಿದ್ರಿ. ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಘಟನೆ ಸಂಬಂಧಪಟ್ಟಂತೆ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಆಗಿತ್ತು, ಎಲ್ಲ ಆಗಿತ್ತು. ದುಡ್ಡು ಬರ್ತಿತ್ತು ನಮಗೆ. ಆದರೆ ನೀವು ಬಂದ್ರಿ, ಕೈ ತಪ್ಪೋಯ್ತು. ಈಗ ರೈತರು ಬಾಯಿ ಬಡ್ಕೊಳ್ತಿದ್ದಾರೆ. ಅಲ್ಲಿನ ವ್ಯಾಪಾರಿಗಳಿಗೂ ಕುತ್ತಿಗೆಗೆ ಬಂದಿದೆ. ನಾವು ಸಾಯ್ಬೇಕು, ಮನೆ ಹತ್ರ ಹೋಗೋ ಪರಿಸ್ಥಿತಿ ಇಲ್ಲ, ಅಂಥ ಸ್ಥಿತಿ ಕಟ್ಟು ಹಾಕಿದೆ ನಮಗೆ. ನ್ಯಾಯ ಕೊಡ್ತಿರೋ ಇಲ್ವೋ ಅಂದ್ರೆ ನೀನು ಸತ್ರ ನನಗೇನಾಗಬೇಕು ಅನ್ನೋ ದಾಟಿಲಿ ಮಾತಾಡ್ತಾರೆ ಜಮೀರ್ ಅಹಮದ್ ಖಾನ್ ಅವರು. ಅಯ್ಯೋ ನಾನೇನು ಮಾಡೋಕ್ಕಾಗತ್ತೆ, ಕಾನೂನಿದೆ, ಮತ್ತೊಂದಿದೆ, ನೀವು ನ್ಯಾಯ ಇದೆ ಅಂದಮೇಲೆ ಸಿಗುತ್ತೆ ನಿಮಗೆ, ನಾ ಏನು ಮಾಡೋಕ್ಕಾಗತ್ತೆ ಅನ್ನೋ ರೇಂಜಲ್ಲಿ ಜಮೀರ್ ಅವರು ಮತ್ತೆ ಮಾತಾಡ್ತಾರೆ. ಎಲ್ಲ ಕರೆಸಿ ಎಲ್ಲ ಏನೇನಿದೆಯೋ ಕ್ಲಿಯರ್ ಮಾಡಪ್ಪ ಅಂತ ಹೇಳಿದ್ದೀನಿ ಅಂತನೂ ಅಂತಾರೆ. ಯಾವ್ದು ಸತ್ಯ ಇದರಲ್ಲಿ? ಅದಾದ ಮೇಲೆ ಸತ್ಯ ಯಾವುದು ಅನ್ನೋದು ಗೊತ್ತಾಗುತ್ತೆ. ಜಮೀರ್ ಅವ್ರ ವಿರುದ್ಧ ಅಂತೂ ಆಕ್ರೋಶ ಸಿಕ್ಕಾಪಟ್ಟೆ ಸಿಡಿದಿರೋದು. ಒಂದು ಕಡೆ ಗುತ್ತಿಗೆದಾರರು ಮಹಾಭ್ರಷ್ಟಾಚಾರ ನಡೀತಿದೆ, ಭ್ರಷ್ಟನನ್ನೇ ಕರ್ಕೊಂಡು ಬಂದು ಸ್ಪೆಷಲ್ ಆಫೀಸರ್ ಅಂತ ನೇಮಕ ಮಾಡ್ಕೊಂಡಿದ್ದಾರೆ, ಬೇರೆ ಯಾರು ಸಿಗ್ಲಿಲ್ವಾ ಇವರಿಗೆ ಅಂತ ತರಾಟೆಗೆ ತಗೊಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಅವರ ಅಸಲಿಯತ್ತು ಬಯಲು ಮಾಡಿದ ಆಡಿಯೋ ಅಂತ ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿ ಪರಿಣಮಿಸಿದೆ. ಕಾದ್ ನೋಡೋಣ. ಈಗ ಆಡಿಯೋ ವೈರಲ್ ಆಗಿದ್ದಕ್ಕಾದ್ರೂ ನ್ಯಾಯ ಕೊಡಿಸೋ ಮನಸ್ಸು ಮಾಡ್ತಾರ ಜಮೀರ್ ಅಹಮದ್ ಖಾನ್ ಅವರು ಅಂತ. ಡೀಲ್ ಮಾಡೋಕೆ ಬರುತ್ತೆ ಅಂದಮೇಲೆ ನ್ಯಾಯ ಕೊಡಿಸೋ ತಾಕತ್ತು ಇದೆ ಸಚಿವರಿಗೆ. ಜಮೀರ್ ಅಹಮದ್ ಖಾನ್ ಏನು ಸಣ್ಣ ಪ್ರಮಾಣದ ಪ್ರಭಾವ ಹೊಂದಿರೋರಲ್ಲ. ದೇಶವ್ಯಾಪಿ ಅವ್ರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರದ್ದೇ ಹವಾ ಇಟ್ಟಿದ್ದಾರೆ. ಎಲೆಕ್ಷನ್ ಬಂದರೆ ಹಾಗೆ ಹಾರ್ಕೊಂಡು ಹೋಗ್ತಾರೆ, ಡಿಮ್ಯಾಂಡ್ ಅವ್ರಿಗೆ ಪ್ರಚಾರಕ್ಕೆ. ಅಂಥದ್ರಲ್ಲಿ ಈ ಒಂದು ಸಣ್ಣ ಕೇಸ್ ಯಾವ ಲೆಕ್ಕ? ಆದರೆ ರೈತರಿಗೆ ಅದು ದೊಡ್ಡ ಲೆಕ್ಕ. ದಯವಿಟ್ಟು ಸೆಟ್ಲ್ ಮಾಡಿಕೊಡಿ ಜಮೀರ್ ಅವರೇ ಅನ್ನೋದು ಈಗ ಕೇಳಿ ಬರ್ತಿರೋ ಆಗ್ರಹ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.